ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಬೆಳಿಗ್ಗೆ ಇವತ್ತು ನಾನು ಟೀ ಮಾಡ್ತಾಯಿದ್ದೀನಿ. ಸ್ವಲ್ಪ ಲೈಟಾಗಿ ಲೈಮ್ ಟೀ ಮಾಡೋಣ ಅಂತ ಹೇಳಿ, ಹಾಗೂ ಸ್ವಲ್ಪ ಪುದೀನ ಎಲ್ಲ ಹಾಕಿ ಸ್ವಲ್ಪ ರಿಫ್ರೆಶ್ಮೆಂಟ್ ಕೂಡ ಆಗುತ್ತೆ ಅಂತ ಹೇಳಿ. ಯಾಕೋ ಇವತ್ತು ಹಾಲಿನ ಟೀ ಕುಡಿಲಿಕ್ಕೆ ಇಂಟ್ರೆಸ್ಟ್ ಇಲ್ಲ. ಹಾಗೆ ನನಗೆ ಮತ್ತು ನನ್ನ ಹಸ್ಬೆಂಡಿಗೆ ನಾನು ಮಾಡ್ತಾಯಿದ್ದೀನಿ. ಬೇರೆಯವರೆಲ್ಲರೂ ಅವರವರ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ. ನೆಕ್ಸ್ಟ್ ಅವರು ಹಾಲಿನ ಟೀನೇ ಕುಡಿಯೋದು. ಬೆಳಿಗ್ಗೆ ನಮ್ಮಾಗೆ ಯಾರು ಕನ್ನ ಟೀ ಕುಡಿಲಿಕ್ಕೆ ರೆಡಿ ಇಲ್ಲ. ಹಾಗಾಗಿ ಇಬ್ಬರಿಗೆ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನನ್ನ ಹಸ್ಬೆಂಡ್ ಹೊರಗಡೆ ಪ್ಲ್ಯಾಂಟ್ ಇದ್ದೇನೋ ಕೆಲಸ ಮಾಡ್ತಾಯಿದ್ದಾರೆ. ಇಬ್ಬರು ಸ್ವಲ್ಪ ಟೀ ಕುಡಿದು ಮಾತಾಡಿ ಇವತ್ತು ಏನು ಬ್ರೇಕ್ಫಾಸ್ಟ್ ಮಾಡೋದು, ಅಡುಗೆ ಮಾಡೋದು ಅದೆಲ್ಲ ಡಿಸ್ಕಷನ್ ಮಾಡಿ ಆಮೇಲೆ ಒಳಗಡೆ ಹೋಗೋಣ. ಓಕೆ, ಇವಾಗ ನಾನು ಫಸ್ಟಿಗೆ ಇಲ್ಲಿ ಫೇಸ್ ವಾಶ್ ಮಾಡ್ತಾಯಿದ್ದೀನಿ. ನಾನು ಕ್ಯೂರ್ ಸ್ಕಿನ್ ಫೇಸ್ ವಾಶೇ ಯೂಸ್ ಮಾಡ್ತೀನಿ. ನಿಮಗೆ ನೀವು ನಾರ್ಮಲಾಗಿ ಯಾವುದು ಯೂಸ್ ಮಾಡ್ತೀರಿ ನೋಡಿ ಅದನ್ನು ಯೂಸ್ ಮಾಡ್ಬೋದು. ಆದರೆ ಬೆಳಿಗ್ಗೆ ಒಂದು ಒಳ್ಳೆ ರೀತಿ ಫೇಸ್ ವಾಶ್ ಮಾಡಿ ಖುಷಿ ಆಗುತ್ತೆ ನನಗೆ. ನಿಮ್ಮ ಮುಖದಲ್ಲಿ ಏನಿಲ್ಲ ಅಲ್ಲ, ಮತ್ತೆಂತ ನೋಡುದು ನೀವು? ನೋಡೋದಲ್ವಾ, ಕ್ರೀಮ್ ಹಾಕೋದು ನಾನು. ಹೌದಾ? ನಾನು ಅಷ್ಟು ಮೇಂಟೈನ್ ಮಾಡಿ ಇಡ್ತೀನಿ, ಹಾಗಾಗಿ ಮುಖದಲ್ಲಿ ಏನಿಲ್ಲ, ಗೊತ್ತಾಯ್ತಾ? ಹಾಗೆ ಅಲ್ಲ. ಏನು ಗೊತ್ತುಂಟ, ರಾಯ್ಗೆ ಕೂಡ ನಾನು ಮುಖದಲ್ಲಿ ಸುಮಾರು ಸಲ ಅವನಿಗೆ ಅದು ಬ್ಲ್ಯಾಕ್ ಹೆಡ್ಸ್ ಅಲ್ಲ, ಸ್ವಲ್ಪ ಸಣ್ಣ 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 ತುಂಬ ಕಮ್ಮಿ ಆಗಿದೆ ಅವನಿಗೆ. ಅದು ಒಂದು ಏಜ್ ಆಗುವಾಗ ಲೇವಿಗೆ ಕೂಡ ತುಂಬ ಪಿಂಪಲ್ಸ್ ಆಗ್ತಾ ಇತ್ತು. ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಪಿಂಪಲ್ಸ್, ಆಕ್ನೆ ಎಲ್ಲ ಸ್ಟಾರ್ಟ್ ಆಗುತ್ತೆ. ಇದು ಕೇವಲ ಈಗ ಏಜ್ ನಮ್ದು ಯಂಗ್ಸ್ಟರ್ ಆಗುವಾಗ ಅಂದ್ರೆ ಏಜ್ ಆಗುವಾಗ ನಮಗೆ ಬರುವುದು ಹಾಗೆ ಅಂತಲ್ಲ. ಕೆಲವ್ರಿಗೆ ಇದು ತುಂಬಾ ಡೀಪ್ಲಿ ಉಳಿಯುತ್ತೆ. ಈಗ ಎಂತ ಗೊತ್ತುಂಟ, ಸ್ಟ್ರೆಸ್ ತಗೊಂಡ್ರೆ ನೀವು ತುಂಬಾ, ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ, ಅಥವಾ ನಿಮ್ಗೆ ಕೆಲವೊಮ್ಮೆ ಡಯಟ್ ನೀವು ಸರಿಯಾಗಿ ತಗೊಳ್ಳದಿದ್ರೆ, ಡಯಟ್ ನೀವು ಸರಿಯಾಗಿ ತಗೊಳ್ಳದಿದ್ರೆ ಈ ರೀತಿ ಎಲ್ಲ ನಿಮ್ಗೆ ಪಿಂಪಲ್ಸ್ ಆಗೋದುಂಟು. ಹಾಗೂ ಪಿಂಪಲ್ಸ್ ಅಲ್ಲಿ ಕೂಡ ಡಿಫ್ರೆಂಟ್ ವೆರೈಟಿ ಇದೆ. ಏನ್ ಗೊತ್ತುಂಟ, ಕೆಲವರಿಗೆ ಪಿಂಕ್ ಕಲರ್ ಆಗುತ್ತೆ, ಕೆಲವರಿಗೆ ಬ್ಲ್ಯಾಕ್ ಕಲರ್ ಆಗುತ್ತೆ, ಕೆಲವರಿಗೆ ವೈಟ್ ಹೆಡ್ಸ್ ಇರುತ್ತೆ, ಇನ್ನು ಕೆಲವರಿಗೆ ತುಂಬಾ ಡೀಪ್ ಅಲ್ಲಿ ಇರುತ್ತೆ, ಇನ್ನು ಕೆಲವರಿಗೆ ಇಶು ದಪ್ಪ ಬಂಪ್ ರೀತಿ ಬರುತ್ತೆ. ಈಗ ಪಿಂಪಲ್ಸ್ ಅಲ್ಲಿ ಕೂಡ ಡಿಫ್ರೆಂಟ್ ಟೈಪ್ ಅಲ್ಲಿ ಬರುತ್ತೆ, ಒಂದೇ ರೀತಿ ಬರೋದಿಲ್ಲ. ಕೆಲವರಿಗೆ ಒಳಗಡೆ ಸ್ವಲ್ಪ ಕ್ಯೂ ಆಗುತ್ತೆ ನೋಡಿ, ಆ ರೀತಿ ಎಲ್ಲ ಇರುತ್ತೆ. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಪಿಂಪಲ್ಸ್ ಇರುತ್ತೆ. ಹಾಗಾಗಿ ನಾನು ಹೇಳುದು, ಸ್ಕಿನ್ ಅನ್ನು ಯಾವಾಗಲೂ ಚೆನ್ನಾಗಿ ಇಟ್ಕೊಳ್ಳಿ. ಹಾಗೂ ಎಲ್ಲರೂ ಯೂಸ್ ಮಾಡುವಂಥದ್ದಂದ್ರೆ, ಈಗ ಮನೆಯಲ್ಲಿ ಒಂದು ಕ್ರೀಮ್ ಇದ್ರೆ ಅದು ಎಲ್ಲರೂ ಯೂಸ್ ಮಾಡೋದಲ್ಲ. ಯಾಕೆಂದ್ರೆ ಒಬ್ಬರದ್ದು ಒಂದೊಂದು ರೀತಿ ಸ್ಕಿನ್ ಇರುತ್ತೆ. ಹಾಗಾಗಿ ಕರೆಕ್ಟ್ ಆದ ಪ್ರಾಡಕ್ಟ್ ಅನ್ನು ನಾವು ನಮ್ಮ ಸ್ಕಿನ್ನಿಗೆ ಯೂಸ್ ಮಾಡಿದ್ರೆ ಸ್ಕಿನ್ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇನ್ನೊಂದೇನು ಗೊತ್ತುಂಟ, ಇವಾಗ ನಾವು ಒಂದು ಪ್ರಾಡಕ್ಟ್ ಯೂಸ್ ಮಾಡ್ತೀವಿ, ಅದರಲ್ಲಿ ಏನಿದೆ, ಯಾವ ಕೆಮಿಕಲ್ ಇದೆ, ನಮ್ಮ ಸ್ಕಿನ್ನಿಗೆ ಅದು ಒಳ್ಳೇದಾ ಅಲ್ವಾ ಅಂತ ಹೇಳಿ ನಮಗೆ ಹೇಗೆ ಗೊತ್ತಾಗುತ್ತೆ? ಅಷ್ಟು ನಾಲೆಜ್ ನಮ್ಗೆ ಇರಲ್ಲ ಅಲ್ವಾ. ಹಾಗಾಗಿ ನಾನು ಹೇಳೋದು, ನಿಮ್ಮ ಸ್ಕಿನ್ ಬಗ್ಗೆ ಏನಾದರೂ ಪ್ರಾಬ್ಲಮ್ ಆದರೆ ನೀವು ಡರ್ಮಟಾಲಜಿಸ್ಟ್ ಇರ್ತಾರಲ್ಲ, ಡಾಕ್ಟರ್ ಇರ್ತಾರಲ್ಲ, ಅವರಿಗೆ ನೀವು ಕನ್ಸಲ್ಟ್ ಮಾಡಿ, ಅವರಿಗೆ ನೀವು ತೋರಿಸಿ. ಆವಾಗ ಮಾತ್ರ ನಿಮಗೆ ನಿಮ್ಮ ಸ್ಕಿನ್ ಚೆನ್ನಾಗಿ ಉಳಿಲಿಕ್ಕೆ ಆಗುತ್ತೆ. ಸಿಕ್ಕಿದ್ದು ಮೆಡಿಕಲ್ ಅಲ್ಲಿ ಹೋಗಿ ಸಿಕ್ಕಿದ್ದು ಅದಂತಂದೆಲ್ಲ ಸ್ಕಿನ್ನಿಗೆ ಹಾಕೋದು ಒಳ್ಳೇದಲ್ಲ. ಇವಾಗ ನೀವು ನೋಡ್ಬೋದು, ಇವಾಗ ನಮ್ಗೆ ಫೀವರ್ ಬರುತ್ತೆ, ಜ್ವರ ಬರುತ್ತೆ. ಈಗ ಜ್ವರಕ್ಕೆ ಹಾಗೂ ಶೀತ ಬರುತ್ತೆ, ಶೀತ ಜ್ವರ ಅಥವಾ ಬೇರೆ ಅಲರ್ಜಿ ಇರುತ್ತೆ, ಅದಕ್ಕೆಲ್ಲ ನಾವು ಒಂದೇ ಟ್ಯಾಬ್ಲೆಟ್ ತಗೊಳ್ತೇವ? ಇಲ್ಲ ಅಲ್ವಾ. ಒಂದೊಂದಕ್ಕೆ ಅದರ ಟ್ಯಾಬ್ಲೆಟ್ ತಗೊಳ್ಬೇಕು. ಈಗ ಹೊಟ್ಟೆ ನೋವಿನ ಟ್ಯಾಬ್ಲೆಟ್ ತಗೊಳ್ಬೇಕಾಗುತ್ತೆ, ಜ್ವರಕ್ಕೆ ಫೀವರ್ ಬಂದ್ರೆ ಫೀವರ್ನ ಟ್ಯಾಬ್ಲೆಟ್ ತಗೊಳ್ಬೇಕಾಗುತ್ತೆ. ಅವಾಗ ಮಾತ್ರ ಅದು ಸರಿ ಆಗುದಲ್ವಾ. ಹಾಗೆಯೇ ನಾನು ಹೇಳೋದು, ಎಲ್ಲರ ಸ್ಕಿನ್ ಒಂದೇ ರೀತಿ ಇರಲ್ಲ. ನಿಮಗೆ ಏನ್ ಪ್ರಾಬ್ಲಮ್ ಇದೆ ಅದನ್ನು ತೋರಿಸಿದ್ರೆ ಮಾತ್ರ ಅದು ಸರಿಯಾಗಿ ಆಗೋದು. ನಿಮ್ಗೆ ಗೊತ್ತಿರುವ ಹಾಗೆ ನಾನು ನನ್ನ ಫೇವ್ರೇಟ್ ಯಾವಾಗಲೂ ಕ್ಯೂರ್ ಸ್ಕಿನ್ ಆ್ಯಪ್ ಅನ್ನು ಯೂಸ್ ಮಾಡ್ತೀನಿ. ಯಾಕೆಂದ್ರೆ ಅದು ನನಗೆ ತುಂಬಾ ಸಿಂಪಲ್ ಅಂತ ಅನಿಸುತ್ತೆ. ಸೀದಾ ಹೋಗುದು, ನಮ್ಮ ಸ್ಕಿನ್ನಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ ಆದರೆ ನಾವು ನಮ್ಮ ಡರ್ಮಟಾಲಜಿಸ್ಟ್ ಡಾಕ್ಟರ್ ಇರ್ತಾರೆ, ಅದರಲ್ಲಿ ಅವರಿಗೆ ತೋರಿಸಿದ್ರೆ ಆಯಿತು, ನಮ್ಮ ಫೋಟೋ ತೆಗೆದ್ರೆ ಆಯಿತು, ಅವರು ಅನಾಲಿಸಿಸ್ ಮಾಡ್ತಾರೆ ಹಾಗೂ ಹೇಳ್ತಾರೆ ನಿಮ್ಮ ಸ್ಕಿನ್ನಲ್ಲಿ ಹೀಗೆ ಪ್ರಾಬ್ಲಮ್ ಇದೆ. ಹಾಗೂ ನಮ್ಮ ಹತ್ರ ಚಾರ್ಟ್ ಮಾಡ್ತಾರೆ ಅವರು, ನಿಮಗೆ ಏನು ಪ್ರಾಬ್ಲಮ್ ಇದೆ, ಏನಿದೆ ಹಾಗೆಲ್ಲ ಕೇಳ್ತಾರೆ. ಇದಕ್ಕೆ ಜಸ್ಟ್ ತುಂಬಾ ಕೆಲವರು ಎನಿಸ್ಬಹುದು, ಒಬ್ಬ ಇದು ದೊಡ್ಡ ಪ್ರೊಸೀಜರ್, ಅದನ್ನು ಕಿರಿಕಿರಿ ಹಾಗೇನಿಲ್ಲ. ಒಂದು ಜಸ್ಟ್ 10 ಮಿನಿಟ್ಸ್ ಏನಂತಾಗುತ್ತೆ ಅಷ್ಟೇ. ಇದಕ್ಕೆ ಜಾಸ್ತಿ ಟೈಮ್ ಕೂಡ ತಾಗುದಿಲ್ಲ ನಿಮಗೆ. 10 ಮಿನಿಟ್ಸ್ ಅಲ್ಲಿ ನಿಮ್ದು ಎಲ್ಲ ಆಗಿ ಹೋಗುತ್ತೆ. ನಿಮ್ಗೆ ಯಾವ ಲ್ಯಾಂಗ್ವೇಜ್ ನೀವು ಕಂಫರ್ಟೇಬಲ್ ಇದ್ದೀರಿ ನೋಡಿ, ಅದರಲ್ಲೇ ಅವ್ರು ಮಾಡ್ತಾರೆ. ಒಮ್ಮೆಲೆ ನಿಮ್ಗೆ ಚಾಟ್ ಮಾಡ್ಲಿಕ್ಕೆ ಆಗೋದಿಲ್ವಾ, ನೀವು ಕಾಲ್ ಕೂಡ ಮಾಡ್ಬೋದು. ಕಾಲ್ ಮುಖಾಂತರ ಕೂಡ ಅವ್ರು ಹೇಳ್ತಾರೆ ನಿಮ್ಗೆ ಏನಾದರೂ ಹೇಳಲಿಕ್ಕಿದ್ರೆ. ಹಾಗೂ ಅದೇ ಕ್ಯೂರ್ ಸ್ಕಿನ್ ಆ್ಯಪ್ಗೆ ತೋರಿಸಿದ್ರೆ ಅವರು ನಿಮಗೆ ಸರಿಯಾದ ಒಂದು ಪ್ರಾಡಕ್ಟ್ ಅನ್ನು, ನಿಮ್ಮ ಸ್ಕಿನ್ನಿಗೆ ಆಗುವಂತ ಪ್ರಾಡಕ್ಟ್ ಅನ್ನೇ ಅವರು ನಿಮ್ಗೆ ಕಳಿಸ್ಕೊಡ್ತಾರೆ. ಯಾಕೆ ಗೊತ್ತಿಲ್ಲ, ಇದರಲ್ಲಿ ಎಲ್ಲ ಸರ್ಟಿಫೈಡ್ ಡಾಕ್ಟರ್ಸ್ ಇರೋದು, ಡರ್ಮಟಾಲಜಿಸ್ಟ್ ಡಾಕ್ಟರ್ಸ್ ಇರೋದು ಇದರಲ್ಲಿ. ಹಾಗಾಗಿ ಯಾವುದೇ ರೀತಿಯ ರಿಸ್ಕ್ ಇರಲ್ಲ. ಹಾಗೂ ನಾವು ಹೊರಗೆ ಡಾಕ್ಟರ್ ಹತ್ರ ಹೋಗೋದು, ಅಲ್ಲಿ ಟೈಮ್ ವೇಸ್ಟ್ ಮಾಡೋದು, ಅವ್ರಿಗೆ ಈಗ ನಮ್ದು ಹೋಗ್ಬೇಕು, ಅಲ್ಲಿ ಕೂತ್ಕೊಳ್ಬೇಕು ಕ್ಯೂ ಅಲ್ಲಿ, ಇದೆಲ್ಲ ಆಗುದಿಲ್ಲ. ಮನೆಯಲ್ಲೇ ಕೂತ್ಕೊಂಡು ನೀವು ಇದನ್ನು ಮಾಡ್ಬೋದು. ಇದರಲ್ಲಿ ಒಂದು 1500 ರೂಪೀಸ್ ಏನಾಗುತ್ತೆ ಪ್ರಾಡಕ್ಟ್ ವಿತ್
ಸಿಗುತ್ತೆ ನಿಮಗೆ, ಒಂದು ಕಿಟ್ಟನ್ನು ಕಳಿಸ್ತಾರೆ. ಇದರಲ್ಲಿ ನಿಮಗೆ ಡಾಕ್ಟರ್ ಫೀಸ್ ಬರುತ್ತೆ, ಡೆಲಿವರಿ ಚಾರ್ಜಸ್ ಬರುತ್ತೆ, ಪ್ರಾಡಕ್ಟ್ ಫೀಸ್ ಬರುತ್ತೆ, ಎಲ್ಲ ಇದರಲ್ಲಿ ಆಗುತ್ತೆ. ಹಾಗಾಗಿ ನನಗೆ ಇದು ಸ್ವಲ್ಪ ಅಫೋರ್ಡೆಬಲ್ ಕೂಡ ಅಂತ ಅನಿಸುತ್ತೆ, ಹಾಗೂ ತುಂಬ ಲಾಂಗ್ ಟೈಮ್ ಕೂಡ ಬರುತ್ತೆ. ಹಾಗೂ ಒಮ್ಮೆಲೆ ಏನಾದರೂ ಪ್ರಾಬ್ಲಮ್ ಆದರೆ 20 ಡೇಸ್ಗೆ ಒಮ್ಮೆ ಡಾಕ್ಟರ್ ಫಾಲೋ ಅಪ್ ಹೇಗೂ ಮಾಡ್ತಾರೆ. ಹಾಗೂ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಜಾಸ್ತಿ ಆಯಿತು ಅಥವಾ ಏನಾದರೂ ನಿಮ್ಮದ್ರಲ್ಲಿ ಡಿಫ್ರೆಂಟ್ ಏನಾದರೂ ಕಾಣಿಸ್ತಂತಂದ್ರೆ ನೀವು ಮತ್ತೊಮ್ಮೆ ಇದು ಮಾಡ್ಬೋದು, ಫೋಟೋ ತೆಗಿಬಹುದು, ನಿಮಗೆ ಗೊತ್ತಾಗುತ್ತೆ. ಮತ್ತೊಮ್ಮೆ ನೀವು ಇದು ಮಾಡಿದ್ರೆ ಅದೆಲ್ಲ ಫ್ರೀಯಲ್ಲಿ ನಿಮಗೆ ಆಗಿ ಹೋಗುತ್ತೆ. ಹಾಗಾಗಿ ನಾನು ಅದನ್ನೇ ಯೂಸ್ ಮಾಡ್ತಾ ಇರೋದು. ನಿಮಗೆ ಕೂಡ ನಾನು ಅದನ್ನೇ ಹೇಳೋದು, ಸೀದಾ ನಿಮ್ಮ ಸ್ಕಿನ್ ಮೇಲೆ ಯಾವುದೇ ರಿಸರ್ಚ್ ಮಾಡಲಿಕ್ಕೆ ಹೋಗಬೇಡಿ. ಏನು ಗೊತ್ತುಂಟಾ, ನಿಮಗೆ ಏನು ಒಳ್ಳೇದುಂಟು ನೋಡಿ ಅದನ್ನೇ ಮಾಡಿ. ಯಾಕೆಂದರೆ ಒಮ್ಮೆ ಹಾಳಾದರೆ ಸ್ಕಿನ್ ಅದನ್ನು ರಿಕವರ್ ಮಾಡಲಿಕ್ಕೆ ತುಂಬ ಕಷ್ಟ ಉಂಟು. ಮತ್ತೆ ಅದೇ ರೀತಿ ನಮ್ಮ ಸ್ಕಿನ್ ಬರಲಿಕ್ಕೆ ತುಂಬ ಕಷ್ಟ. ಹಾಗಾಗಿ ರಿಸ್ಕ್ ತಗೊಳ್ಳಿಕ್ಕೆ ಹೋಗ್ಬೇಡಿ ನಿಮ್ಮ ಸ್ಕಿನ್ ಮೇಲೆ. ಕ್ಯೂರ್ ಸ್ಕಿನ್ ಒಂದು ಸೇಫ್ ಹಾಗೂ ಜೆನ್ಯೂನ್ ಆ್ಯಪ್ ಆಗಿದೆ. ಯಾಕೆ ಗೊತ್ತುಂಟು, ಇದನ್ನು ನಾನು ಪರ್ಸನಲಿ ಯೂಸ್ ಮಾಡ್ತಾ ಇದ್ದೀನಿ. ಹಾಗಾಗಿ ನಾನು ಇದನ್ನು ನಿಮ್ಮ ಜೊತೆ ಹೇಳ್ತಾ ಇದ್ದೀನಿ. ಹಾಗೂ ಇದರಲ್ಲಿ ನಾನು ಹೇಳಿದೆ ನೋಡಿ, ಎಲ್ಲ ಡಾಕ್ಟರ್ಸ್ ಇದ್ದಾರೆ. ಹಾಗೆ ಇದಕ್ಕೆ ನೀವು ಹೋಗ್ಬೋದು ಬೇಕಿದ್ರೆ. ಹಾಗೂ ನಿಮಗೆ ಬೇಕಿದ್ರೆ ಇದರ ಲಿಂಕ್ ಎಲ್ಲವನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಲ್ಲಿಂದ ಕೂಡ ನೀವು ಹೋಗಿ ನೋಡ್ಬೋದು. ಜಸ್ಟ್ ನೀವು ಹೋದ ತಕ್ಷಣ ಡಾಕ್ಟ್ರಿಗೆ ಹೋಗಬೇಕು, ಪ್ರಾಡಕ್ಟ್ ತಗೊಳ್ಬೇಕಂತಲೇ ಏನಿಲ್ಲ. ನಿಮ್ಮ ಸ್ಕಿನ್ ಹೇಗಿದೆ ಅಂತ ನೋಡ್ಲಿಕ್ಕಾದ್ರೂ ನೀವು ಅದನ್ನು ಆ್ಯಪನ್ನು ಓಪನ್ ಮಾಡಿ ನೋಡ್ಬೋದು. ಇದೆಲ್ಲ ನಿಮಗೆ ಫ್ರೀಯಲ್ಲಿ ಆಗುತ್ತೆ, ಇದಕ್ಕೆ ಏನಾದರೂ ದುಡ್ಡು ತಗೊಳ್ಳೋದಿಲ್ಲ. ಹಾಗಾಗಿ ನಿಮಗೆ ಆ ರೀತಿ ಬೇಕಿದ್ರೂ ನೀವು ನೋಡ್ಬೋದು. ಆಗ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಸ್ಕಿನ್ ಹೇಗಿದೆ. ಅದರಲ್ಲೆಲ್ಲ ತೋರಿಸ್ತಾರೆ, ಎಲ್ಲೆಲ್ಲಿ ಆಕ್ನೆ ಇದೆ, ಎಲ್ಲೆಲ್ಲಿ ಪಿಂಪಲ್ ಇದೆ, ಅದು ಎಲ್ಲಿ ನಿಮಗೆ ಪ್ರಾಬ್ಲಮ್ ಇದೆ ಎಲ್ಲ ತೋರಿಸ್ತಾರೆ. ನೀವು ಒಂದು ಫೋಟೋ ತೆಗೆದು ಅನಾಲಿಸಿಸ್ ಮಾಡುವಾಗ ಅದರಲ್ಲೆಲ್ಲ ಕಾಣುತ್ತೆ ನಿಮಗೆ. ಹಾಗೆ ಕೂಡ ನೀವು ಬೇಕಿದ್ರೆ ಮಾಡ್ಬೋದು, ಅಷ್ಟೇ ಹೇಳೋದು ನಾನು. ಹಾಗಾಗಿ ನಾನಂತೂ ನನ್ನ ಸ್ಕಿನ್ ಮೇಲೆ ರಿಸ್ಕ್ ತಗೊಳ್ತಾ ಇಲ್ಲ. ಹಾಗಾಗಿ ನೀವು ಕೂಡ ತಗೊಳ್ಬೇಡಿ. ಎಲ್ಲರೂ ಚೆನ್ನಾಗಿರಬೇಕು ಹಾಗೂ ಚೆಂದ ಕಾಣಬೇಕು. ಓಕೆ, ಇವತ್ತು ಬೀಟ್ರೂಟ್ ಮಾಡೋಣ ಅಂತ ಹೇಳಿದ್ದೀನಿ ನಾನು. ಇದು ಸಿಪ್ಪೆ ಎಲ್ಲ ನಾನು ಹೀಗೆ ಇಡುವುದು, ಇದನ್ನು ಒಣಗಿಸೋದು ನೋಡಿ. ಇದು ಯಾವುದ್ರದ್ದು, ಇದು ಬಾಳೆಹಣ್ಣಿನ ಸಿಪ್ಪೆ. ಇದನ್ನೆಲ್ಲ ಒಣಗಿಸಿ ಆಮೇಲೆ ಸ್ವಲ್ಪ ಹುಡಿ ಮಾಡಿ ಮತ್ತೆ ಇದಕ್ಕೆ ಟೀ ಪೌಡ್ರ್ ಎಲ್ಲ ಹಾಕಿ ನಾನು ಸ್ವಲ್ಪ ಗಿಡಕ್ಕೆಲ್ಲ ಹಾಕೋದು. ಹಾಗೆ ಅದೇ ಮಾಡ್ತಾಯಿದ್ದೀನಿ. ಇಂಥದ್ದೆಲ್ಲ ತುಂಬ ಒಳ್ಳೆಯದು, ಗಿಡಗಳಿಗೆ ಒಳ್ಳೆ ಇದು ಸಿಗುತ್ತೆ, ಬೂಸ್ಟ್ ಸಿಗುತ್ತೆ ಗಿಡಕ್ಕೆ. ಇದನ್ನು ಈ ರೀತಿ ಕಂಪೋಸ್ಟ್ ಕೂಡ ಮಾಡ್ಬೋದು ನೀವು. ಅಂದರೆ ಅದನ್ನೆಲ್ಲ ಒಟ್ಟಿಗೆ ಇಟ್ಟು ಬಕೆಟಲ್ಲಿ ಹಾಕಿ ಆ ರೀತಿ ಕೂಡ ಮಾಡ್ಬೋದು. ಈ ರೀತಿ ಕೂಡ ಈಗ ಬಿಸಿಲು ಹೇಗೆ ಉಂಟಲ್ವ, ಒಣಗಿಸಿ ಕೂಡ ನೀವು ಹುಡಿ ಮಾಡಿದರೆ ಅದು ಕ್ಲೀನಾಗಿ ಉಳಿಯುತ್ತೆ. ಅದು ಕಂಪೋಸ್ಟ್. ಇದು ಹೀಗೇ ಹಾಕಿದರೆ ಉಂಟಲ್ಲ, ಅದು ಕಂಪೋಸ್ಟ್ ಆಗಲಿಕ್ಕೆ ತುಂಬ ಹೊತ್ತಾಗುತ್ತೆ, ತುಂಬ ಟೈಮ್ ಹಿಡಿಯುತ್ತೆ. ಒಣಗಿಸಿ ಹುಡಿ ಮಾಡಿದರೆ ಬೇಗ ಆಗುತ್ತೆ. ಹಾಗಾಗಿ ನಾನು ಅದನ್ನೇ ಮಾಡೋದು. ಟೀ ಪೌಡ್ರೆಲ್ಲ ಡೈಲಿ ಯೂಸ್ ಮಾಡ್ತೀವಲ್ವಾ, ಸಕ್ಕರೆ ಹಾಕಿ ನೀವು ಕುದಿಸೋದಾದರೆ, ಸಕ್ಕರೆ ಹಾಲೆಲ್ಲ ಹಾಕಿ ಕುದಿಸೋದಾದರೆ ಸ್ವಲ್ಪ ತೊಳೆದು ಹಾಕಿ ಆಯಿತಾ. ಅದರಲ್ಲಿ ತುಂಬ ಹಾಲಿನ ಅಂಶ ಇದೆಲ್ಲ ಇರುತ್ತಲ್ಲ, ಇರುವೆ ಬೇಗ ಬರುತ್ತೆ ಗಿಡಗಳಿಗೆ. ಮತ್ತು ಅದು ಅದರದ್ದು ಸ್ವಲ್ಪ ಸ್ವಲ್ಪ ತಿಂದು ಹಾಕುತ್ತೆ ಇರುವೆ, ಹಾಳು ಮಾಡುತ್ತೆ ಗಿಡವನ್ನು. ಇಡಲ್ಲಿ ಇದನ್ನು ಒಣಗಿಸಲಿಕ್ಕೆ ಹಾಕು. ಬೀಟ್ರೂಟ್ ನನ್ನ ಫೇವ್ರೆಟ್, ಯಾವಾಗಲೂ ನನಗೆ ಇಷ್ಟ ತುಂಬ. ಅದು ಹೇಗೆ ಮಾಡಿದರೆ ಆಗೋದಿಲ್ಲ, ನನಗೆ ನನ್ನೊಂದು ರೀತಿಯೇ ಮಾಡಬೇಕು, ಅವಾಗ ಇಷ್ಟ ಆಗೋದು ನನಗೆ. 3 ವಿಧಾನದಲ್ಲಿ ಮಾಡ್ತಾರೆ ಬೀಟ್ರೂಟ್. ಕೆಲವರು ತುಂಬ ಡ್ರೈ ಮಾಡ್ತಾರೆ, ಚೆನ್ನಾಗಾಗುತ್ತೆ ಅದು ಕೂಡ. ಆದರೆ ನನಗೆ ಈಗ ಇವತ್ತು ನಾನು ಮಾಡ್ತೀನಿ ನೋಡಿ, ಅದೇ ರೀತಿ ಮಾಡಿದರೆ ಇಷ್ಟ ನನಗೆ. ಒಗ್ಗರಣೆಗೆ ನಾನು ಬೆಳ್ಳುಳ್ಳಿ ಎಲ್ಲ ಹಾಕೋದಿಲ್ಲ, ಬೆಳ್ಳುಳ್ಳಿಯನ್ನು ಜಜ್ಜಿ ಲಾಸ್ಟಿಗೆ ಮೇಲಿಂದ ಹಾಕೋದು, ತುಂಬ ಚೆನ್ನಾಗಾಗುತ್ತೆ ಅದೆಲ್ಲ. ಇವತ್ತು ಬೀಟ್ರೂಟ್ ಸ್ವಲ್ಪ ಇರೋದಿಲ್ಲ, ಹಾಗೆ ನಾನು ಸ್ವಲ್ಪ ಆಲೂಗೆಡ್ಡೆ ಕೂಡ ಮಿಕ್ಸ್ ಮಾಡ್ತೀನಿ ಅದಕ್ಕೆ ಬೀಟ್ರೂಟಿಗೆ. ಓಕೆ, ಟೊಮೆಟೊ ಸಾಫ್ಟ್ ಆಯಿತು. ಇವಾಗ ಬೀಟ್ರೂಟನ್ನು ಹಾಕೋಣ. ಬೀಟ್ರೂಟ್ ಒಂದು ದೊಡ್ಡ ಮತ್ತೊಂದು ಸಣ್ಣದುಂಟು ಅಷ್ಟೇ, ಇಲ್ಲ ಇಲ್ಲಿ ಕೂಡ ಕಜ್ಜು ತೆಗೆದಿಟ್ಟಿದೆ ಅಷ್ಟೇ. ಮತ್ತು ಕೆಲವರು ಬೀಟ್ರೂಟ್ ದೊಡ್ಡ ಕಟ್ ಮಾಡ್ತಾರೆ, ಅದು ಕೂಡ ನನಗೆ ಇಷ್ಟ ಇಲ್ಲ. ತುಂಬ ಚುರು ಮಾಡ್ತಾರೆ, ಅದು ಚೆನ್ನಾಗಾಗುತ್ತೆ. ಆದರೆ ಇದು ಮೀಡಿಯಮ್ ಸೈಜ್ ನಾನು ಕಟ್ ಮಾಡೋದು. ನನಗೆ ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ ಇರುತ್ತಲ್ವ, ಹಾಗೆ. ಆಲೂಗೆಡ್ಡೆ ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಗೂ ಇದಕ್ಕೆ ಈಗ ಉಪ್ಪು ಹಾಕೋಣ. ತೆಂಗಿನಕಾಯಿ ಹಾಕ್ಲಿಕ್ಕೆ ಉಂಟು, ಅದು ಒಂದು ಸಿಟಿ ಬಂದ ಮೇಲೆ ಹಾಕೋದು.
ಆಮೇಲೆ ನೆಕ್ಸ್ಟ್ ಇದು ಪೌಡರ್ ಹಾಕ್ತಾ ಇದ್ದೀನಿ. ಇದು ಏನು ಗೊತ್ತುಂಟ, ಇದರಲ್ಲಿ ಮೆಣಸಿನ ಪೌಡರ್, ಕೊತ್ತಂಬರಿ ಪೌಡರ್, ಜೀರಿಗೆ ಮತ್ತೆಂತ ಉಂಟು, ಬಫಾತ್. ಮೆಣಸಿನ ಪೌಡರ್ ಅಲ್ಲ, ಮೆಣಸು, ಕೊತ್ತಂಬರಿ, ಜೀರಿಗೆ, ಮತ್ತೆ ಸ್ವಲ್ಪ ಸಾಸಿವೆ, ಇದೆಲ್ಲ ಸ್ವಲ್ಪ ಫ್ರೈ ಮಾಡಿ ಗ್ರೈಂಡ್ ಮಾಡಿ ಇಡುದು ನಾನು. ಅದು ಹಾಕ್ಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಇದರೆಲ್ಲ ಮಿಕ್ಸ್ ಮಾಡಿ, ಮತ್ತೆ ಒಂದು ಸ್ವಲ್ಪದಕ್ಕೆ ಯಾವುದಕ್ಕಾದ್ರೂ ನಾವು ಫ್ರೈ ಮಾಡಬೇಕಾಗತ್ತಲ್ವಾ, ಹಾಗೆ ನಾನು ಸ್ವಲ್ಪ ಜಾಸ್ತಿನೇ ಫ್ರೈ ಮಾಡಿ ಎಲ್ಲ ಮಿಕ್ಸ್ ಮಾಡಿ ಇಟ್ಟು ಬಿಡೋದು. ಈಗ ನೋಡಿ ಅರ್ಜೆಂಟಲ್ಲಿ ಅದನ್ನು ಹಾಕ್ಬೋದು ನಾನು. ಇಲ್ಲದ್ರೆ ಈಗ ನಾನು ನೆಕ್ಸ್ಟ್ ಪಾತ್ರೆ ಇಟ್ಟು ಅದೆಲ್ಲ ಫ್ರೈ ಮಾಡಬೇಕಿತ್ತು, ಸ್ವಲ್ಪ ಗ್ರೈಂಡ್ ಮಾಡಬೇಕು, ಅದೆಲ್ಲ ಕೆಲಸ ಉಳಿಯುತ್ತೆ ನನಗೆ. ಹಾಗೆ ಅದನ್ನು ಮಾಡೋದು. ಇದ್ರೆ ಬಾಫತ್ ಪೌಡ್ರ್ ಇದೆ ಅದರ ನಿಮ್ಮ ಹತ್ರ, ಅದು ಹಾಕಿದ್ರು ಆಗುತ್ತೆ, ಯಾಕೆಂದ್ರೆ ಅದರಲ್ಲಿ ಕೂಡ ಎಲ್ಲ ಇರುತ್ತೆ. ಇಲ್ಲದಿದ್ರೆ ನಮ್ಮ ಹತ್ರ ಉಂಟು, ತಗೊಳ್ಬಹುದು. ಸುಮ್ಮನೆ ಬಾಫತ್ ಪೌಡ್ರ್ ಮಾರ್ತಾರಂತ ಹೇಳಿ ಇಡೀ ದಿನ ಬಾಫತ್ ಹೇಳ್ತಾ ಇದಾರಂತ. ನಾನು ಹಾಗೆಲ್ಲ ಇಲ್ದಿದ್ರು ಹೇಳ್ತೀನಿ, ನಿಮ್ಗೆ ಬೇಕಿದ್ರೆ ನೀವು ತಗೊಳ್ಬಹುದು, ಇಲ್ಲದ್ರೆ ಬಾಫತ್ ಮನೆಯಲ್ಲೇ ಮಾಡ್ಬೋದು. ಯಾವ ರೀತಿ ಮಾಡಬಹುದು ಅಂತ ಹೇಳಿದ್ದೀನಿ ನಾನು ನಿಮಗೆ. ಹಾಗೂ ಇನ್ನೊಂದೇನೆಂದ್ರೆ ಇದರಲ್ಲಿ ಸ್ವಲ್ಪ ನಾನು ಹಾಕ್ತೀನಿ, ಚಕ್ಕೆ, ದಾಲ್ಚಿನ್ನಿ ಉಂಟು ನೋಡಿ ರಾಯ್, ದಾಲ್ಚಿನ್ನಿ ಉಂಟು ನೋಡಿ, ಅದನ್ನು ಸ್ವಲ್ಪ ಸಣ್ಣ ತುಂಬ ಹಾಕೋದಿಲ್ಲ, ಸ್ವಲ್ಪ ಸ್ಲೈಟ್ ಫ್ಲೇವರ್ಗೆ ಅಷ್ಟೇ, ಪರಿಮಳಕ್ಕೆ ಹಾಕೋದು ಇದಕ್ಕೆ. ಅದು ಚಕ್ಕೆ ಅದೆಲ್ಲ ಕಡೆ ಸಿಗ್ತದಲ್ಲ. ರಾಯ್ ಸತ್ಯ ಪೆಟ್ಟು ತಿಂತಿ, ಹಾಗೆಲ್ಲ ಹೇಳ್ಬಾರ್ದು, ಒಳ್ಳೆ ಮಕ್ಕಳಲ್ಲ ನೀವು. ನಾನೆಂತ ಹೇಳಿದ್ದು, ಚಕ್ಕೆ ಲವಂಗ ಇದನ್ನು ಮಿಕ್ಸ್ ಮಾಡಿ. ಅದಕ್ಕೆ ಯಾಕೆ ಚಕ್ಕೆ ಲವಂಗ ಏನ್ ಮಾಡುದು, ಮಕ್ಕಳು ಹಾಗೆ ಅಲ್ವಾ, ಅವ್ರಿಗೆ ಎಷ್ಟು ಬುದ್ಧಿ ಕಳಿಸಿದ್ರು. ಅಯ್ಯೋ ಅಯ್ಯೋ ಅಯ್ಯೋ, ಸುಮ್ಮನೆ ಓಕೆ. ನಾನು ಮಕ್ಕಳನ್ನು ಕ್ಷಮಿಸಿಬಿಡಿ ಏನಾದರೂ ಮಾಡಿದರೆ. ಇವಾಗ ಇದಕ್ಕೆ ನೋಡಿ ಲಾಸ್ಟಿಗೆ ನಾನು ಇದು ಹಾಕ್ತೀನಿ, ಇದೆಂತ ಬೆಳ್ಳುಳ್ಳಿ ಜಜ್ಜಿದ್ದು, ಫುಲ್ ದೊಡ್ಡ ಬೆಳ್ಳುಳ್ಳಿನೇ ಹಾಕಿದ್ದೀನಿ, ಇಡೀ ಗೆಡ್ಡೆ, ಹಾಗೂ ಸ್ವಲ್ಪ ಹಸಿಮೆಣಸಿನಕಾಯಿ, ಸ್ವಲ್ಪ ನೀರನ್ನು ಸೇರಿಸೋಣ, ಹಾಗೆ ಇದನ್ನು ಬೇಯಲಿಕ್ಕೆ ಇಡೋಣ. ಇದು ಸರ್ಬತ್ ಹೋಗಿ ಗಿಡಗಳಿಗೆ ಕೊಟ್ಟು ಬಾ. ನಮಗೆಲ್ಲವ ಸರ್ಬತ್? ಬೇಕಿದ್ರೆ ಕುಡಿ ನಿಂದು. ಯಾರಿಗೆ ಬೇಕು ಕೈ ಮೇಲೆ ಮಾಡಿ, ಯಾರಿಗೆ ಬೇಡ ಅಂತೆ ನೀನು ಕುಡಿ. ಯಾರು ಕೈ ಮೇಲೆ ಮಾಡಲಿಲ್ಲ, ಎಲ್ಲ ಈಗ ನಿಲ್ಲಿಲ್ವಾ, ಹೋಗು ಎಲ್ರಿಗೆ ಕೊಡು. ತಗೋ ನೀನು ಸ್ವಲ್ಪ ಕುಡಿ. ಮತ್ತೆ ಯಾರು ಕುಡಿತೀರಾ? ಕೈ ಖಾಲಿ. ಯಾರಿಗೆ? ಸ್ವಲ್ಪ ಮಾವಿನ ಗಿಡಕ್ಕೆ ಸ್ವಲ್ಪ ಮಾವಿನ ಗಿಡದಲ್ಲಿ ನಾಳೆಯಿಂದ ಬಿಟ್ಟು ಬಿಡುತ್ತೆ. ಆಯ್ತಪ್ಪ ಪ್ಯಾಕಿಂಗ್ ಆಯ್ತು. ಡೆಲಿವರಿ ಬಾಯ್ ಎಷ್ಟು? ಇದೆಂತ ಬಾಫತ್ ಪೌಡರ್, ಬಫ್ಯಾಟ್. ಬೇಗ ಬೇಗ ಕೊಟ್ಟಿ ಬರ್ತೇನೆ ಆಯ್ತಾ, ಕೊಟ್ಟಿ ಬರ್ತೇನೆ. ನಮ್ಮ ಗುಚ್ಚಿಗೆ ಎಲ್ಲಿದ್ದಾಳು ಗೊತ್ತಿಲ್ಲ, ತುಂಬಾ ಹೋದ್ರೆ ಬರ್ತಾ ಇದ್ದೀವಿ. ಲಂಚ್ ಬ್ರೇಕ್. ಅವಳದು ಪ್ಲೇಟ್ ಚೇಂಜ್ ಮಾಡಿದೆ ಇವತ್ತು, ಅದಕ್ಕೆ ಅವಳಿಗೆ ಡೌಟು. ಜೆನ್ನಿಗೆ ಒಂದು ಬಾಯ್ ಫ್ರೆಂಡ್ ತರ್ತೀನಿ ಅಂತ ಹೇಳಿದ್ದಾರೆ ಜೆನ್ನಿಯ ಪಪ್ಪ. ಹಾಗೆ ತುಂಬ ದಿನದಿಂದ ಕೇಳ್ತಾ ಇದ್ದಾಳೆ ಅವಳು, ಬಾಯ್ ಫ್ರೆಂಡ್ ಬೇಕು ಅಂತ ಹೇಳಿ. ಹಾಗೆ ಒಂದು ಒಳ್ಳೆ ಬಾಯ್ ಫ್ರೆಂಡ್ ತಗೊಂಡು ಬರಬೇಕು ಜೆನ್ನಿಗೆ. ಬೊಟ್ಟು ಇದಲ್ಲ ಮತ್ತೆ ಮಗ ಅಲ್ಲ. ಮತ್ತೆ ಈಗ ಒಬ್ಬಳೇ ಇರೋದು. ಇನ್ನೊಂದು ಕೂಡ ನಾಯಿ, ಅದು ಕೂಡ ಇದಾಯಿತು, ಹುಷಾರಿಲ್ಲದೆ ಪಾಪ, ಎಂತ ಆಯ್ತಂತ ಗೊತ್ತಿಲ್ಲ. ಹಾಗೆ ಜೆನ್ನಿ ಈಗ ಸಿಂಗಲ್ ಆಗಿದ್ದಾಳೆ, ಸಿಂಗಲ್ ರೆಡಿ ಟು ಮಿಂಗಲ್ ಜೆನ್ನಿ. ಹಾಗೆ ಅದಕ್ಕೆ ತರಬೇಕು, ಒಬ್ಬಳೇ ಅಲ್ಲ ಪಾಪ, ದೊಡ್ಡ ಮಗ ಹೌದು, ಅದ್ರೊಟ್ಟಿಗೆ ಏನು ಇದೇ ಇರಲಿಲ್ಲ ಅಲ್ಲ, ನಾಯಿ ಮಕ್ಕಳ ರೀತಿನೇ ಇದ್ರು, ಇಷ್ಟು ದೊಡ್ಡ ಆದ್ರು ಅವರು ಅಲ್ಲ. ಪಾಪ ದೊಡ್ಡದು ತುಂಬ ನೆನಪಾಗುತ್ತೆ ನಮಗೆ, ಒಳ್ಳೆ ನಾಯಿ ಅದು. ಇವಳು ತುಂಬ ಜೋರು, ಯಾರನ್ನು ಒಳಗೆ ಬಿಡುದಿಲ್ಲ. ಬೊಡ್ಡು ಅವಳಿಗಿಂತ ತುಂಬ ಹೇಳಲಿಕ್ಕೆ ಆಗುದಿಲ್ಲ. ಸೈಕೋ. ಪ್ರೀತಿ ಮಾಡಿದ್ರು ಅಷ್ಟು ಪ್ರೀತಿ ಕೊಡ್ತಾನೆ, ಅಂದ್ರೆ ಹೊರಗಿನವರಿಗೆ ಉಂಟಲ್ಲ, ಏನು ಮುಟ್ಲಿಕ್ಕೆ ಬಿಡ್ತಾ ಇರಲಿಲ್ಲ. ತುಂಬ ಒಳ್ಳೇದು, ಫುಲ್ ಪ್ರೊಟೆಕ್ಟಿವ್.
ಎಲ್ಲ ಕಚ್ಚಿ ಕಚ್ಚಿ ಹಾಕ್ತಾನೆ, ಅಂತ ಬಿಡ್ತಾ ಇರ್ಲಿಲ್ಲ ಅವನು. ಇದು ಯಾಕೆ ಹಾಕಿದ್ದು ಮತ್ತೆ? ಅದು ತಿನ್ನುವಾಗೆಲ್ಲ ಬೀಳುತ್ತೆ, ಅದಕ್ಕೆ ನಾನು ತೆಗೆದಿದ್ದು. ಅದಕ್ಕೆ ಸಣ್ಣದೊಂದು ಇದು ತಗೊಂಡು ಬರಬೇಕು, ಬೆಲ್. ಅದ್ರಲ್ಲಿ ಬಾಲ್ ಎಲ್ಲಿ ಇಟ್ಟು ಮೊನ್ನೆ ತಗೊಂಡು ಬಂದಿದ್ದು. ತುಂಬಾ ಉಪದ್ರ ಕೊಡ್ತಾಳೆ, ಒಂದು ಕಾಲು ಕೆಳಗೆ ಇಡ್ಲಿಕ್ಕೆ ಬಿಡಲ್ಲ, ಅಟ್ಟಿಸ್ಕೊಂಡು ಬರೋದು, ಇದು ಮಾಡೋದು, ಪರಂಚುದು. ನನ್ನ ಕೈಗೆಲ್ಲ ನೋಡಿ ಎಲ್ಲ ಪರಂಚಿ ಹಾಕ್ತಾಳೆ. ಈಗ ಊಟ ಮಾಡೋದು ನಾವು. ಇನ್ನೂ ಸ್ವಲ್ಪ ಚಿಕನ್ ಉಂಟು, ಹಾಗೂ ಇದು ಒಂದು ಪೀಸ್ ತಗೊಂಡೆ. ಶುರು ಆಯ್ತಾ ನಿಮ್ಮದು ಗಾರ್ಡನಿಂಗ್? ನೋಡ್ಬೇಕಲ್ಲ ಚೆನ್ನಾಗಿ ಗಿಡಗಳಿಗೆ. ಡೈಲಿ ಒಂದೊಂದೊಂದು ಮಾಡೋದು ಕೆಲಸ. ಹೂವಾಗಿದೆಲ್ಲ ಕೆಳಗಡೆಯಿಂದ ಕಟ್ ಮಾಡ್ತಾ ಇದ್ದಾರೆ. ಇದರಿಂದ ಅದಕ್ಕೆ ಎಕ್ಸ್ಟ್ರಾ ಇದು ಸಿಗಲ್ಲ, ಸುಮ್ಮನೆ ಅದು ಹಾಳಾಗಿ ಹೋಗುತ್ತೆ. ಕೆಳಗಡೆ ಬಂದ ಎಲೆ ಕೂಡ ತೆಗಿದೆ ಅಂತ. ಟೀ ಕುಡಿದ ಸಿವಾಗಿದೆ ಜೋರು. ಹಾಗೆ ಪಪ್ಸ್ ತೊಗೊಂಡು ಬರ್ಲಿಕ್ಕೆ ಹೇಳಿದ್ದೆ ವಿನುಗೆ. ವಿನು ಬಂದ, ಈಗ ಪಪ್ಸ್ ತೊಗೊಂಡು ಬಂದಿದ್ದಾನೆ ಬರುವಾಗ. ಅದು ಯಾಕೆ ಹಂಗೆ ಉಂಟು ಪಪ್ಸ್? ಚೆನ್ನಾಗಿದೆ. ಚೆನ್ನಾಗುಂಟಾ? ಪಪ್ಪನೇ ಕೊಡು. ಹಲೋ ಗೈಸ್. ಹಲೋ ಗೈಸ್, ನನಗೆ ಮತ್ತೆ ಅಜ್ಜನಿಗೆ ಜೋರು ಶೀತ ಆಗಿದೆ. ಅದಕ್ಕೆ ಅಮ್ಮ ಎಂಥದ್ದು ಮಾಡ್ತಿದ್ದಾರೆ ಇಲ್ಲಿ. ಎಂತ ಅಮ್ಮ ಅದು? ನಿಮ್ದು ಫೇವ್ರೆಟ್ ಕಷಾಯ. ನಂದು ಫೇವ್ರೆಟ್ ಕಷಾಯ ಅಂತೆ. ನಂದು ಫೇವ್ರೆಟ್ ಆದ್ರೆ ಅದು ಹಾಲಾಕಿ ಮತ್ತೆಂತ ಅದು ಅವನಿಗೆ ಕಷಾಯ ಮಾಡಿ ಸ್ವಲ್ಪ ಹಾಲು ಹಾಕಿದ್ರೆ ಅವನು ಅದನ್ನು ಕುಡಿತಾನೆ. ಹಾಲಾಕಿ ಅದು ನಂದು ಕಷಾಯ ಬೆಲ್ಲ ನೋಡಿ, ಅದು ಹಾಕಿ ಮಾಡೋದು ನಾನು. ಅದನ್ನು ಮಾಡಿ ಇಡುದು ನಾನು, ಅದೇ ಯೂಸ್ ಮಾಡ್ತೇನೆ. ಬಫತ್ ಪೌಡರ್ ಹಾಕ್ಲಿಕ್ಕಿಲ್ವಾ? ಅವನಿಗೆ ಬಫತ್ ಪೌಡರ್ ಹಾಕ್ಲಿ. ಅವನು ಬೆಟ್ಟದ ಇರ್ತಾನೆ ಈಗ, ನನಗೆ ಚುಡಾಯಿಸದ ಅವನು. ತುಳಸಿ ಎಲೆ ಲೆಕ್ಕ ಮಾಡಿ ತಗೊಂಡ್ ಬಂದಿಯಾ? ಸ್ವಲ್ಪ ತಗೊಂಡ್ ಬಂದ್ರೆ 4 9 ಸ್ವಲ್ಪ ಸಕ್ಕರೆ ಹಾಕೋಣ. ಆಗಿದ್ದಾನೆ ಇಲ್ಲಿ ನೋಡು. ವಿಟಮಿನ್ ಸಿ ಬಿಸ್ಕಿಟ್ಸ್ ಪಾರ್ಲೆಜಿ ಕೌನ್ ಸೋ ರहे हो ಇಲ್ಲಿ ತೋರ್ಸ ನೋಡಿ, ಗಡ್ಡ ಬೀಜ ಎಲ್ಲ ಪೂರೈಸ್ಕೊಂಡಿದ್ದಾನೆ. ಮಜ್ಜುಯಿಂದ ನಾನು ಮಾಡಿದ್ದು. ನಿಂಗೆ ಕಷಾಯ ಮಾಡಿದ್ದಾರೆ. ಓ ಗರೀಬ್ ಉಂಕೆ ಶಾರುಖ್ ಖಾನ್. ಶಾರುಖ್ ಖಾನ್ಗೆ ಇನ್ಸಲ್ಟ್ ಮಾಡಬೇಡ. ಹೌದು, ಋತಿಕ್ ರೋಷನ್ ತರ ಕಾಣ್ತಿದ್ದಾರೆ. ಅದಕ್ಕೆ ಪುಚಿಕ್ ರೋಷನ್ ಎರಡು ಪಟಿದಾಡ್ ಕಟ್ ಕರ್ತಿಸಿ. ಕಷಾಯ ರೆಡಿ ಆಯ್ತು. ಶುಂಠಿ ಕಷಾಯ ಕುಡಿ. ವೇಟ್ ಮತ್ತೆ ಏನಾಗ್ತದೆ ನೀನು ಕುಡಿ. ಸಂಜೆಗೆ ಕಡಲೆ ಮನವಲ್ಲಿ ಪಲ್ಯ ಹಾಕ್ತಾ ಉಂಟು. ಕಡಲೆ ಹಾಗೂ ತೊಂಡೆಕಾಯಿ. ಇವನೀಗ ಬಂದ. ಇನ್ನು ಎಂತ ಎಲ್ಲ ಈಗ ಸ್ವಲ್ಪ ಸ್ಪ್ರೇ ಮಾಡೋಣ ಅಂತೇಳಿ. ಗಿಡಗಳಿಗೆಲ್ಲ ಫಂಗಸ್ ಎಲ್ಲ ಬರುತ್ತಲ್ಲ, ಹಾಗಾಗಿ ಕಾಂಪೋಸ್ಟ್ ತರಲಿಲ್ವಾ ಪಜ್ಜು? ಕಾಂಪೋಸ್ಟ್ ಇವಳು ನೋಡಿ. ನಾನಿದು ಓಪನ್ ಮಾಡಿ ಇಟ್ಟಿದ್ದು, ಸ್ವಲ್ಪ ಕಾಂಪೋಸ್ಟ್ ಎಲ್ಲ ಹಾಕಿ ಬಂದ್ ಮಾಡೋಣ ಅಂತ ಹೇಳಿ. ಅಯ್ಯವ್ವ, ಈಗ ಸ್ವಲ್ಪ ಇದು ಫಂಗಸ್ ಇದಾಗಬೇಕಂತೇಳಿ ಇದು ಹಾಕ್ತಾ ಇದ್ದೀನಿ. ಇದರದಲ್ಲಿ ಲಿಂಕ್ ಟ್ಯಾಗ್ ಮಾಡಿ ಇರ್ತೀನಿ, ಅಲ್ಲಿಗ ನೋಡಿ. ಇದರಲ್ಲಿ ಹೋಗ್ತದೆ 99.9% ಕಿಟಾಣು.
ಇದನ್ನು ನೀರಲ್ಲಿ ಹಾಕಿ ಸ್ಪ್ರೇ ಮಾಡೋದು, ಸ್ವಲ್ಪ ಹಾಕಿ. ಆವಾಗ ಗಿಡಗಳು ಚೆನ್ನಾಗಾಗುತ್ತೆ. ಮಣ್ಣು ಉಂಟಲ್ಲ, ಮಣ್ಣಿನ ಇದು ಚೆನ್ನಾಗಾಗುತ್ತೆ. ಹಾಗೂ ಗಿಡಗಳಿಗೆ ಫಂಗಸ್ ಬರೋದು, ಹಾಳಾಗೋದು ಅದೆಲ್ಲ ಹೋಗುತ್ತೆ. ಚೆನ್ನಾಗಿದೆ. ಇದರದ್ದು ರಿವ್ಯೂ ಕೂಡ ನೋಡಿ ನಾನು ತಗೊಂಡು ಬಂದಿದ್ದು. ಚೆನ್ನಾಗಿದೆ ಇದು. ಇದೆಲ್ಲ ನೋಡಿ, ಕೆಲವೊಮ್ಮೆ ನಮಗೆ ಅಗಿಲಿಕ್ಕೆ ಬೇಕಿದ್ದರೆ ಇವರನ್ನು ಸಂಪರ್ಕಿಸ್ಬೋದು. ಇವರು ಅಗಿದೆಲ್ಲ ಕೊಡ್ತಾರೆ ಇಲ್ಲಿ ಇಲ್ಲ. ನೋಡಿ ಅಗಿತಾ ಇದ್ದಾರೆ, ಅಗಿದು ಎಲ್ಲ ಕೊಡ್ತಾರೆ. ಸ್ವಲ್ಪ ಕಾಸ್ಟ್ಲಿ ಮಾತ್ರ, ಆದರೆ ಪರವಾಗಿಲ್ಲ. ಹಾಳು ಮಾಡಲಿಕ್ಕಿದ್ರು ರೆಡಿ ಇದೆ ಅದು. ಹೋಗಲಿಲ್ಲ. ಮಾಡುತ್ತೆ ನೋಡಿ ಅದು. ನಾವದು ಬೆಕ್ಕಿನಿಗೆ ಹೊರಗೆ ಹಾಕಿದ್ದು. ಬೆಕ್ಕು ಬಾ. ತುಂಬ ಉಪದ್ರ ಕೊಡೋದು. ನೀನು ಇನ್ನು ಉಪದ್ರ ಕೊಟ್ಟರೆ ಅಲ್ಲೇ ಹೊರಗೇನೆ ಹಾಕೋದು. ಯಾಕೆ ಹೊರಗೆ ಹೋಗಿದ್ದಿ ನೀನು? ಸ್ಟಾರ್ಟ್ ಆಯ್ತು. ಹಾಕ್ಬೇಕು ಹೊರಗೆ. ಬಾಯ್. ಏನಾಯ್ತು ಹೇಳು? ಏನಾಯ್ತು? ಹೌದಾ? ಮತ್ತೆ ಇದೆಂತ? ಬ್ಯಾಟ್ ಟಚ್ ಅಂತೆ ನೋಡಿ. ಬ್ಯಾಟ್ ಟಚ್ ಮಾಡಿದರೆ ಹೀಗೇನೆ ಮಾಡಬೇಕು. ಪ್ರೌಡ್ ಆಫ್ ಯು, ಪ್ರೌಡ್ ಆಫ್ ಯು. ಜೋರಾಗಿದೆ. ಓಕೆ, ಎಲ್ಲ ಕೆಲಸ ಆಯಿತು. ಹೊರಗಡೆದ್ದು ಸ್ನಾನ ಎಲ್ಲ ಮಾಡಿ ಬಂದ್ವಿ. ಇನ್ನು ಪ್ರೇಯರ್ ಆಗಬೇಕು, ಊಟ ಆಗಬೇಕು, ಆಮೇಲೆ ಮಲಗಬೇಕು. ಇಷ್ಟು ಕೆಲಸ ಉಂಟು ನಮಗೆ. ತುಂಬ ಕೆಲಸ ಉಂಟು ಇನ್ನೂ ಕೂಡ, ಅಲ್ವಾ? ಓಕೆ, ಇದು ಇನ್ನೇನೆಂದರೆ ನಾಳೆ ಕಾರ್ಕಳ ಹೋಗೋಣ ಅಂತ ಹೇಳಿ ಎನಿಸಿದ್ದೀವಿ ನಾವು. ಯಾಕೆಂದರೆ ವರ್ಷ ಹೋಗ್ತೀವಿ. ಈ ಸಲ ಕೂಡ ಹೋಗಬೇಕು. ಡ್ಯಾಡಿ ಮಮ್ಮಿ ಗೊತ್ತಿಲ್ಲ ಬರ್ತಾರೆ ಏನಂತೇಳಿ. ಯಾಕೆ ಡ್ಯಾಡಿಗೆ ಹುಷಾರಿಲ್ಲ, ನಾನು ಹೇಳಿದ್ದೆ ನೋಡಿ, ತುಂಬ ಶೀತ ಎಲ್ಲ ಇದೆ. ಹಾಗೆ ಮತ್ತೀಗ ನಾವು ಹೋಗೋದು ನೈಟಿಗೆ ಅಲ್ವಾ, ನೈಟ್ ಕರ್ಕೊಂಡು ಹೋದರೆ ಈಗ ಸ್ವಲ್ಪ ಮಿಸ್ಟ್ ಎಲ್ಲ ಉಂಟಲ್ಲ, ಮಂಜೆಲ್ಲ ಉಂಟು. ಅದರಿಂದ ಇನ್ನೂ ಕೂಡ ಜೋರಾಗ್ಬೋದು ಅಂತ ಹೇಳಿ ಹೆದರಿಕೆ ಆಗುತ್ತೆ. ನೋಡ್ಬೇಕು ಏನು ಮಾಡೋದಂತ ಹೇಳಿ. ಹುಷಾರಾದರೆ ಕರ್ಕೊಂಡು ಹೋಗೋದು. ಡೈರೆಕ್ಟ್ ಕೂಡ ಬರೋದಿಲ್ಲ ಅಂತ. ಅವನು ಲೆವಿ ಬರಲಿಕ್ಕಿಲ್ಲ, ಅವನಿಗೆ ಒಂದು ಕೆಲಸ ಉಂಟು. ಹಾಗೆ ಅವನಿಗೆ ಕೂಡ ಆಗೋದಿಲ್ಲ. ಅವನು ಹೆಚ್ಚಾಗಿ ನೈಟಲ್ಲೇ ಮಾಡೋದಲ್ವ ಕೆಲಸ. ರಾಯ್ ಕೂಡ ಬರೋದಿಲ್ಲ ಅಂತ. ರಾಯ್ ಬರದೆ ಅವನಿಗೆ ಆಪ್ಷನ್ ಇಲ್ಲ ಬೇರೆ. ರಾಯ್ಗೆ ಅವನು ಬರಲೇಬೇಕು. ಯಾಕೆಂದರೆ ನಮ್ಮ ಕ್ಯಾಮ್ರಾಮ್ಯಾನ್ ಅವನೇ ಅಲ್ವಾ, ಅವನಿಗೆ ಬೇರೆ ಆಪ್ಷನ್ ಇಲ್ಲ. ಜ್ವರ ಬರಲಿ, ಕಕ್ಕುಸ್ ಬರಲಿ, ಏನು ಬರಲಿ, ಏನು ಬರಲಿ, ತೂಫಾನ್ ಆಯೆ, ಭೂಕಂಪ ಆಯೆ, ರಾಯ್ ತೋ ಅನೇಕ ಹೇ. ಹಾಗೆ ನಾನು ಬರಲೇಬೇಕು. ಮತ್ತು ಜಾತ್ರೆ ಎಲ್ಲ ತಿರುಗಾಡಿ ಸ್ವಲ್ಪ ನೋಡಬೇಕು ಏನು ತಿನ್ನಲಿಕ್ಕೆ ಉಂಟು ಅದೆಲ್ಲ ತಿಂದು. ಮಾವಿನಕಾಯಿ ಏನೆಲ್ಲ ತಿಂದು ಅದೆಲ್ಲ ಬರೋದು. ಜಾತ್ರೆ ಎಲ್ಲ ತಿರುಗಿ ಸ್ವಲ್ಪ ಫುಡ್ ಎಲ್ಲ ಸಿಗುತ್ತೆ ನೋಡಿ, ಅದೆಲ್ಲ ತಿಂದು ಬರೋದು. ಫುಡ್ ಅಂತ ಹೇಳುವಾಗ ನೆನಪು ಬರೋದು ನನಗೆ. ಫುಡ್ ಫೆಸ್ಟಿವಲ್ ಮ್ಯಾಂಗ್ಳೂರಲ್ಲಿ ಕೂಡ ಆಗಿತ್ತು. ಫುಡ್ ಫೆಸ್ಟ್ ಯಾವಾಗಲಾಗುತ್ತೆ, ವರ್ಷ ಚೆನ್ನಾಗಿರುತ್ತೆ. ಈ ಸಲ ಕೂಡ ಆಗಿತ್ತು. ನಾನು ಹೋಗಲಿಲ್ಲ ಈ ಸಲ, ಯಾಕೆಂದರೆ ನಿಜವಾಗ್ಲೂ ನನಗೆ ಈ ಸಲ ಹೋಗಲಿಕ್ಕೆ ಆಗಲಿಲ್ಲ, ಟೈಮೇ ಇರಲಿಲ್ಲ. ಹಾಗೂ ಮನೇಲಿ ಸ್ವಲ್ಪ ಕೆಲಸ ಎಲ್ಲ ಇತ್ತು, ಹಾಗೆ ಹೋಗಲಿಕ್ಕೆ ಆಗಲಿಲ್ಲ. ಅಂದರೆ ಹೋಗ್ಬೇಕಂತೇಳಿ ಎನಿಸಿದ್ದೆ. ಮತ್ತು ಈ ಸಲ ನಮ್ಮದು ಡಾಲಿ ಅಲ್ಲ, ಎಂತ ಹೆಸರು? ಡಾಲಿ ಚಾಯ್ವಾಲ ಅವರು ಕೂಡ ಬಂದಿದ್ರಲ್ಲ. ನಿಜವಾಗ್ಲೂ ಕೆಲವೊಮ್ಮೆ ಎನಿಸುವಾಗ ಬೇಜಾರಾಗುತ್ತೆ. ಆಗ ಇನ್ನೊಂದೇನೆಂದರೆ ಆ ಜನಕ್ಕೆ ಮಂಗಳೂರು ಅಂದ್ರೇ ಇತ್ತಂತ ಹೇಳಿ ಗೊತ್ತಿರಲಿಲ್ಲ. ಅಂದರೆ ಅಂಥವರಿಗೆ ಮಂಗಳೂರಿಗೆ ಕರ್ಕೊಂಡು ಬಂದಿದ್ದಾರೆ. ನಮ್ಮ ಮಂಗಳೂರಲ್ಲಿ ಎಷ್ಟು ಟ್ಯಾಲೆಂಟೆಡ್ ಇದ್ದಾರೆ, ಅವರಿಗೆ ಯಾರು ಗೆನ್ಪುದೇ ಇಲ್ಲ ಅಂತ ಹೇಳ್ತಾರಲ್ಲ, ಕ್ಯಾರೆ ಮಾಡೋದಿಲ್ಲ ಅಂತ ಹೇಳ್ತಾರಲ್ಲ. ಈಗ ನಾನು ಹೇಳೋದಾದರೆ ಎಷ್ಟು ಜನ ನಮ್ಮ ಮಂಗಳೂರು ಹೆಸರನ್ನು ಮೇಲೆ ತಂದವರಿದ್ದಾರೆ. ಈಗ ಮಾಸ್ಟರ್ ಶೆಫ್ ಎಷ್ಟು ದೊಡ್ಡ ಶೋ ಅದು, ಇಡೀ ಇಂಡಿಯಾದವ್ರು ನೋಡ್ತಾರೆ ಆ ಶೋವನ್ನು. ಮಾಸ್ಟರ್ ಶೆಫಲ್ಲಿ ವಿನ್ ಆದವರು ನಮ್ಮ ಮಂಗಳೂರವರಿದ್ದಾರೆ, ಅವರನ್ನು ಕರೀಲಿಲ್ಲ. ಕೆಲವು ನಾವು ಎಷ್ಟೋ ಸ್ಪೋರ್ಟ್ಸ್ ಮ್ಯಾನ್ಸ್ ಇದ್ದಾರೆ ಮಂಗಳೂರವರು, ಎಷ್ಟೋ ಎಲ್ಲೆಲ್ಲಿ ಶೋಗೆ ಹೋದವರು, ಅಲ್ಲಿ ಹೋದವರು, ಮಂಗಳೂರನ್ನು ಇದು ಮಾಡಿದವರು ಎಷ್ಟೋ ಜನ ಇದ್ದಾರೆ. ಹಾಗೆ ಅವರನ್ನೆಲ್ಲ ಇದು ಮಾಡ್ಬೋದಿತ್ತು. ಆದರೆ ಹೇಳ್ತಾರಲ್ಲ, ನಮ್ಮ ಊರಲ್ಲಿ ನಮಗೆ ಮರ್ಯಾದೆ ಇಲ್ಲ ಅಂತ ಹೇಳಿ. ನಾನು ಕೂಡ ಅದಕ್ಕೆ ಕೆಲವೊಮ್ಮೆ ನೀವು ಎನಿಸ್ಬೋದು ಇವರಿಗೆ ತುಂಬ ಅಹಂಕಾರ ಹಾಗೆ ಹೀಗೆ. ನಾನು ಹೇಳೋದೇನಾದರೂ ಡೈರೆಕ್ಟಾಗಿ ಹೇಳ್ತೀನಿ. ಸುಮಾರು ಜನರಿಗೆ ಇದರಿಂದ ಬೇಜಾರು ಕೂಡ ಆಗ್ಬೋದು, ಪರವಾಗಿಲ್ಲ, ನನಗೇನು ಇದಿಲ್ಲ. ಯಾಕೆ ಗೊತ್ತಿಲ್ಲ, ಮೊದಲಿಂದ ಕೂಡ ನಾನು ಏನಿದ್ರೂ ಡೈರೆಕ್ಟಾಗಿ ಹೇಳಿದ್ದೀನಿ. ಏನಿಸೋದು ಡಾಲಿ ಚಾಯ್ವಾಲ
ಏನು ಅಂತ ಹೇಳಿ ಸುಮ್ಮನೆ ಜನರು ಅವರನ್ನು ಫೇಮಸ್ ಮಾಡಿದ್ದು. ಈಗ ಒಂದೊಂದಕ್ಕೆ ಎಷ್ಟೆಷ್ಟು ಲಕ್ಷ ತಗೊಂಡು ಇಲ್ಲಿ ಲಕ್ಷ ಕೊಟ್ಟು ಇಲ್ಲಿ ಕರ್ಕೊಂಡು ಬರ್ತೀವಿ, ನಾವು ಎಲ್ಲ ಮಾಡ್ತೀವಿ. ಮಂಗಳೂರವರು ತುಂಬ ಚಾಣಕ್ಯ ಅಂತ ಹೇಳ್ತಾರೆ, ಮಂಗಳೂರವರಿಗೆ ತುಂಬ ಚಾಲು ಅಂತ ಹೇಳ್ತಾರೆ, ಮೀನು ಮಂಡಿ ಅಂತ ಹೇಳ್ತಾರೆ. ಮಂಗಳೂರವರಿಗೆ ತುಂಬ ಥಿಂಕ್ ಮಾಡಿ ನಾವು ಏನಾದರೂ ಸ್ಟೆಪ್ ತೆಗೆಯೋದಂತೆ ನಾವು ಯಾವಾಗಲೂ ಅಂತ ಹೇಳ್ತಾರೆ ಎಲ್ಲರೂ. ನಮ್ಮದೇ ಮರ್ಯಾದೆ ಹೋದಂಗೆ ಆಯಿತು. ನಾನು ಕೆಲವು ಕಮೆಂಟ್ ಓದುವಾಗ ತುಂಬ ಬೇಜಾರಾಯಿತು. ಮಂಗಳೂರಿಂದ ಇದೆಲ್ಲ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಹಾಗೆ ಹೀಗೆ ಅಂತ ಹೇಳುವಾಗ ನಮ್ಮ ಮರ್ಯಾದೆನೇ ನಾವು ತೆಗೆದುವ ಒಂದು ಲೆಕ್ಕದಲ್ಲಿ ಅಂತ ಆಗುತ್ತೆ. ನಾನು ಒಂದು ಪೊಸಿಷನಲ್ಲಿ ಇದ್ದಿದ್ರೆ ಖಂಡಿತ ಯಾರು ಡಿಸರ್ವ್ ಇದ್ದಾರೆ ನೋಡಿ, ಯಾರಿಗೆ ಕರಿಬೇಕಿತ್ತು ನೋಡಿ ಅವ್ರಿಗೆ ಕರಿತಿದ್ದೆ. ಅದು ಬಿಟ್ಟು ನಮ್ಮ ಮಂಗಳೂರು ಅಂತ ಇದ್ದಿದ್ದೇ ಗೊತ್ತಿಲ್ಲ, ನಮ್ಮ ಮಂಗಳೂರು ಭಾಷೆ ಗೊತ್ತಿಲ್ಲದವರಿಗೆ, ನಮ್ಮ ಏನು ಗೊತ್ತಿಲ್ಲದವರಿಗೆ ಕರ್ಕೊಂಡು ಬಂದು ಸುಮ್ಮನೆ ಇದು ಮಾಡಿತ್ತು. ಅವರು ಸ್ನ್ಯಾಕ್ಸ್ ಮಾಡ್ತಾರೆ ಒಳ್ಳೆ ಅದೆಲ್ಲ ಫುಡ್ ಫೆಸ್ಟಿವಲ್ ಅಂದರೆ ಅಂಥವ್ರನ್ನು ಕರೆದು ಫೇಮಸ್, ಎಷ್ಟು ರೆಸ್ಟೋರೆಂಟ್ ಇದೆ ನಮ್ಮದು, ಎಷ್ಟು ಒಳ್ಳೊಳ್ಳೆ ಕೆಲವು ಫುಡ್ ಸಿಗುತ್ತೆ ಕೆಲವು ಕಡೆ, ಅವರನ್ನೆಲ್ಲ ಕರೆದು ಒಂದು ಇದು ಮಾಡಿದ್ರು ಒಂದು ಆಗ್ತಿತ್ತು. ಮಂಗಳೂರು ಫುಡ್ ಫೆಸ್ಟಿವಲ್ ಅಂದರೆ ನಾವು ನಮ್ಮ ಮಂಗಳೂರನ್ನು ಮೇಲೆ ತರೋದು, ನಮ್ಮ ಮಂಗಳೂರಲ್ಲಿ ಏನುಂಟು ಅದನ್ನು ರೆಪ್ರೆಸೆಂಟ್ ಮಾಡೋದು, ತೋರಿಸೋದು ಜನರಿಗೆ, ಇಂಥದ್ದೆಲ್ಲ ಇದೆ ನಮ್ಮ ಮಂಗಳೂರಲ್ಲಿ, ಇಂಥದ್ದೆಲ್ಲ ಸಿಗುತ್ತೆ ಅಂತೇಳಿ. ಡಾಲಿ ನನಗೆ ಡಾಯೇ ಬರೋದು, ಡಾಲಿದು ಚಾಯ್ ನಮ್ಮ ಮಂಗಳೂರಲ್ಲಿ ಸಿಗುತ್ತಾ, ಅಥವಾ ಅವರನ್ನು ಅದು ಕುಡಿಲಿಕ್ಕೆ ನಾವು ಇಲ್ಲಿಂದ ಅಲ್ಲಿ ಹೋಗ್ತೀವ? ಇಲ್ಲಲ್ಲ, ಅದು ನಾನು ಹೇಳೋದು. ಬೇಜಾರಾದವರಿಗೆ ಬೇಜಾರಾಗಲಿ, ನನಗೇನಿಲ್ಲ. ನಾವು ಕೂಡ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಇದ್ದೀವಿ, ನಮಗೆ ಏನು ಅನಿಸುತ್ತೆ ನಾವು ಮಾತಾಡ್ಬೋದು, ಹಾಗೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಈಗ ನಾನು ಕೂಡ ಎನಿಸಿದ್ದೆ ಯಾವಾಗಲೂ ಫುಡ್ ಇದಿರುವಾಗ ನಾನು ಕೂಡ ಒಂದು ಸ್ಟಾಲ್ ಇಡಬೇಕು ಅಂತೇಳಿ. ಯಾಕೆಂದರೆ ನಂದು ಕೂಡ ತುಂಬ ಜನ ನೀವು ಇಷ್ಟಪಡ್ತೀರಾ ಫುಡ್. ನಾನು ಎಷ್ಟು ರೆಸಿಪೀಸ್ ತೋರಿಸಿದ್ದೀನಿ, 1 ಮಿಲಿಯನ್ ಜಾಸ್ತಿ ಇದೆ ಫಾಲೋವರ್ಸ್, ನೀವು ನನ್ನ ಫಾಲೋ ಮಾಡ್ತಾ ಇದ್ದಾರೆ. ಮಂಗಳೂರಲ್ಲಿ ಕೂಡ ಜಾಸ್ತಿ ಜನ ಇದ್ದಾರೆ. ಎಷ್ಟೋ ಜನ ಹೇಳ್ತಾರೆ, ಬ್ಯಾಚುಲರ್ಸ್ ಸಮೇತ ಹೇಳ್ತಾರೆ, ನೀವು ನಮಗೆ ನಿಮ್ಮ ಅಡುಗೆ ತುಂಬ ಈಸಿ ಇರುತ್ತೆ, ಚೆನ್ನಾಗಿರುತ್ತೆ, ಟೇಸ್ಟ್ ಇರುತ್ತೆ, ನಾವು ಟ್ರೈ ಮಾಡಿದ್ದೀವಿ ಅಂತೇಳಿ. ಹಾಗೆ ನನ್ನ ಕೈಯಾರೆ ಕೂಡ ಒಂದು ಸ್ಟಾಲ್ ಮಾಡಬೇಕು ಹಾಗೆ ಅಂತ ಎನಿಸೋದು ಕೆಲವೊಮ್ಮೆ ನನಗೆ. ಆದರೆ ಕೆಲವೊಮ್ಮೆ ಆಗೋದು ಬೇಡ, ಇಲ್ಲೇ ಜನರು ಎಷ್ಟು ಜನ ಇದ್ದಾರಲ್ಲ ಎಲ್ಲ ಇದು ಮಾಡಲಿ ಅಂತೇಳಿ. ಆದರೆ ಈ ಸಲ ಯಾಕೋ ಸ್ವಲ್ಪ ಬೇಜಾರಾಯಿತು, ಯಾಕೆ ಅಂತ ಗೊತ್ತಿಲ್ಲ. ನನಗೂ ಹೋಗಲಿಕ್ಕೆ ಪುರ್ಸೊತ್ತು ಸಿಗಲಿಲ್ಲ. ಇದು ತುಳುನಾಡಿದ್ರೆ ನಮಗೆ ತುಂಬ ಹೆಮ್ಮೆ ಇರುತ್ತೆ. ನಾವು ಎನಿಸ್ತೀವಿ ಈಗ ತುಳುವಲ್ಲಿ ನಾವು ಕೂಡ ಮಾಡ್ಬೋದು, ಆದರೆ ನೋಡೋದು ಯಾರು? ನಾವು ತುಳುವಿನವರು ಮಾತ್ರ ನೋಡ್ತೀವಿ. ಆದರೆ ಕನ್ನಡದಲ್ಲಿ ಮಾಡಿದರೆ ತುಳುನಾಡಿನವರು ಕೂಡ ನೋಡ್ತಾರೆ, ಹೊರಗಿನವರು ಕೂಡ ನೋಡ್ತಾರೆ. ಹಾಗೂ ಇನ್ನೊಂದೇನೆಂದರೆ ನಮ್ಮ ತುಳುನಾಡು ಕೂಡ ಇದರಿಂದ ಫೇಮಸ್ ಆಗುತ್ತೆ. ಒಂದು ಮಂಗಳೂರು ಕೂಡ ಒಂದು ಇರುತ್ತೆ ಎಲ್ಲದರಲ್ಲಿ ಅಂತ ಹೇಳಿ ನನಗೊಂದು ಇದಿತ್ತು. ಹಾಗಾಗಿ ನಾನು ಕನ್ನಡದಲ್ಲೇ ಸ್ವಲ್ಪ ಜನರಿಗೆ ಇನ್ನೂ ಕೂಡ ಜಾಸ್ತಿ ರೀಚ್ ಆಗಲಿ ಅಂತ ಹೇಳಿ ಇದು ಮಾಡಿದ್ದೆ. ಆದರೆ ಇಲ್ಲಿ ಏನಂದರೆ ಏನು ಗೊತ್ತುಂಟಾ, ಎಂಥದ್ದು ಹೇಳೋದು, ನನ್ನ ಮನಸ್ಸಲ್ಲಿ ಇದ್ದದ್ದು ಹೇಳಬೇಕಾ ಬೇಡವಾ ಅಂತ ಆಗುತ್ತೆ ಕೆಲವೊಮ್ಮೆ. ಈ ಜನ ನಮಗೆ ತುಂಬ ಪ್ರೀತಿ ಮಾಡ್ತಾರೆ, ಅದು ನಾನು ಯಾವತ್ತೂ ಇಲ್ಲ ಅಂತ ಹೇಳಲ್ಲ. ಆದರೆ ನಾನು ಹೇಳೋದು ಮೇನ್ ಪ್ಲ್ಯಾಟ್ಫಾರ್ಮ್ ಇರುತ್ತೆ ಕೆಲವು, ಗೊತ್ತಾಯ್ತಲ್ಲ ನಿಮಗೆ, ಅಲ್ಲಿ ಎಲ್ಲ ನಮಗೆ ಇದು ಅದಕ್ಕೆ ನಾನು ಅವತ್ತು ನನ್ನ ಚಾನೆಲ್ ಕೂಡ ಹ್ಯಾಕ್ ಆಯಿತು. ಹ್ಯಾಕ್ ಆಗುವಾಗ ನನಗೆ ಎಲ್ಲಿಂದ ಏನು ಮಾಡೋದು ಅಂತ ಗೊತ್ತಾಗ್ತಿರ್ಲಿಲ್ಲ. ಇನ್ಸ್ಟಾ ಇರಲಿಲ್ಲ ಅವಾಗ, ಟಿಕ್ಟಾಕ್ ಅಂತ ಇತ್ತು ಅದೊಂದೇ ಪ್ಲ್ಯಾಟ್ಫಾರ್ಮ್ ನನ್ನ ಹತ್ರ ಇದ್ದಿತ್ತು. ಅದರಲ್ಲಿ ಕೆಲವರಿಗೆ ನಾನು ಮೆಸೇಜ್ ಮಾಡಿದ್ದೆ, ಆದರೆ ಯಾರು ಕೂಡ ಅವಾಗ ಹೆಲ್ಪ್ ಮಾಡಲಿಕ್ಕೆ ಹೇಳ್ತಾ ಇರಲಿಲ್ಲ. ನಿಮ್ಮಿಂದ ನಮಗೆ ಕೂಡ ಕಷ್ಟ ಆಗ್ಬೋದು ಅಂದರೆ ಜನರು ಹುಡುಕ್ತಾ ಇದ್ರು. ನನ್ನ ಚಾನಲ್ ಎಲ್ಲಿ ಹೋಯಿತು, ಎಲ್ಲ ಹ್ಯಾಕ್ ಆಗಿತ್ತಲ್ವ, ಎಲ್ಲ ಚಾನಲ್, 2 ಚಾನಲ್ ಕೂಡ ಎಲ್ಲಿ ಹೋಯಿತು ಏನು ಅಂತ ಹೇಳಿ. ಅವಾಗ ಜನರಿಗೆ ಹೇಗೆ ರೀಚ್ ಮಾಡೋದು, ಹೇಗೆ ಹೇಳೋದು ನನ್ನ ಚಾನಲ್ ಹ್ಯಾಕ್ ಆಗಿದೆ ಅಂತೇಳಿ ಯಾರು ಅವಾಗ ಹೆಲ್ಪ್ ಮಾಡಲಿಲ್ಲ, ಬರಲಿಲ್ಲ ಮುಂದೆ ಯಾರು ಕೂಡ ಹೆಲ್ಪ್ ಮಾಡಲಿಕ್ಕೆ. ಕೆಲವರು ಬಂದಿದ್ದರು. ಒಂದೇ ನನಗೆ ನೆನಪಿರೋದು ಸುನಿಲ್ ಅಂತ ಹೇಳಿ, ಪಾಪ ಹುಡುಗ ತುಂಬ ಹೆಲ್ಪ್ ಮಾಡಿದ್ದಾನೆ. ಅದು ಈಗ ಕೂಡ ನಾನು ಇದು ಮಾಡೋದಿಲ್ಲ. ಆ ಹುಡುಗ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡಿದ್ದಾನೆ, ಆದರೆ ಯಾರು ಕೂಡ ಅವಾಗ ಬರ್ತಾ ಇರಲಿಲ್ಲ. ಹಾಗೆ ಅದರ ನಂತರ ಉಂಟಲ್ಲ, ನಾವು ಸ್ವಲ್ಪ ಫೇಮಸ್ ಆದ್ವಿ, ಯಾವಾಗ ನಾವು ಬೆಳೀತಾ ಇದ್ವಿ ಆವಾಗ ಯಾರು ಬೆಳೆಸಲಿಕ್ಕೆ ಬರಲಿಲ್ಲ. ನಂತರ ನಾವು ತುಂಬ ಫೇಮಸ್ ಆದ್ವಿ, ಎಲ್ಲ ಆದ್ವಿ, ಅಲ್ಲಲ್ಲಿ ನಮಗೆ ಕರೀಲಿಕ್ಕೆ ಸ್ಟಾರ್ಟ್ ಮಾಡಿದರು. ಕೆಲವು ಕಡೆ ಗೆಸ್ಟ್ ಆಗಿ, ಜಡ್ಜ್ ಆಗಿ, ಕೆಲವು ಇದಕ್ಕೆ ಚೀಫ್ ಗೆಸ್ಟ್ ಆಗಿ, ಹೀಗೆಲ್ಲ ಕರೀಲಿಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಕೆಲವರಿಗೆ ಜ್ಞಾನೋದಯ ಆಯ್ತಿರಬೇಕು. ಆಮೇಲೆ ಒಬ್ಬರು ಇಂಟರ್ವ್ಯೂ ಅದು ಇದು ಅಂತ ಹೇಳಿ ಮೆಸೇಜ್ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿ, ಕೊಲಾಬ್ರೇಟ್ ಮಾಡೋಣ, ಅದು ಮಾಡೋಣ. ಆದರೆ ನಾನು ಆಮೇಲೆ ಮಾಡಲಿಲ್ಲ. ಯಾಕೆ ಗೊತ್ತಿಲ್ಲ, ನನಗೆ ಯಾವಾಗ ನಾವು ಬೆಳೀತಾ ಇದ್ವಿ ಆವಾಗ ಬೆಳೀಲಿಕ್ಕೂ ಬಿಡಲಿಲ್ಲ, ಹಾಗೂ ನಾವು ಬೆಳೆಯುವಾಗ ನಮ್ಮನ್ನು ಆವಾಗ ರೆಕಗ್ನೈಸ್ ಮಾಡಲಿಲ್ಲ. ಬೆಳೆದಾದ್ಮೇಲೆ ಅಂದರೆ ನಮಗೆ ಯಾವಾಗ ಅಗತ್ಯ ಇತ್ತು ಆವಾಗ ಯಾರು ನಮಗೆ ಬರಲಿಲ್ಲದಿದ್ದರೆ, ಬೆಳೆದಾದ್ಮೇಲೆ ನಾನು ಯಾಕೆ ಇದು ಮಾಡಬೇಕು ಇಂಟರ್ವ್ಯೂ ಎಲ್ಲ. ಅದಕ್ಕೆ ನಾನು ಎಲ್ಲ ಕಡೆ ಸುಮಾರು ಜನ ಕೇಳ್ತಾ ಇದ್ರು, ನೀವು ಯಾಕೆ ಇಂಟರ್ವ್ಯೂ ಕೊಡಲ್ಲ, ಯಾಕೆ ಅಲ್ಲಿ ಹೋಗಲ್ಲ, ಇಲ್ಲಿ ಹೋಗಲ್ಲ. ಅದಕ್ಕೆ ನಾನು ಹೋಗಲ್ಲ. ನನಗೆ ತುಂಬ ನೋವಾಗಿದೆ ಆ ಟೈಮಲ್ಲಿ. ಹಾಗೂ ಇನ್ನೊಂದೇನೆಂದರೆ, ಈಗ ನಾನು ಸೋಷಿಯಲ್ ಪ್ಲ್ಯಾಟ್ಫಾರ್ಮಲ್ಲಿ ಇದ್ದೀನಿ, ಸುಮಾರು ಜನ ನನ್ನನ್ನು ಈಗ ಗುರುತಿಸ್ತಾರೆ, ನನಗೆ ಅಷ್ಟು ಸಾಕು. ಇನ್ನೂ ಕೂಡ ಎಲ್ಲ ಇದರಲ್ಲಿ ನನಗೆ
ಬೀಳಲಿಕ್ಕೆ ಬೇಡ. ಸುಮಾರು ಜನ ಹೇಳ್ತಾರೆ ಗಿಚ್ಚಿ ಗಿಳಿ ಮತ್ತು ಅಂತ ಅದು ಇದೆಲ್ಲ ಪ್ಲ್ಯಾಟ್ಫಾರ್ಮ್ ಉಂಟು, ಹೋಗಿ ಹೋಗಿ ಅಂತೇಳಿ. ಕೆಲವು ದಂಪತಿಗಳದ್ದೆಲ್ಲ ಇರುತ್ತಲ್ಲ, ಕಪಲ್ಸ್ ಎಲ್ಲ, ಅದಕ್ಕೆಲ್ಲ ಹೋಗಿ ಅಂತೇಳಿ. ನನಗೆ ಅದೆಲ್ಲ ನಿಜ ಇಂಟ್ರೆಸ್ಟ್ ಇಲ್ಲ ಇವಾಗ, ನನಗೆ ಹೋಗ್ಲಿಕ್ಕೂ ಬೇಡ. ಆದರೆ ನೋಡೋಣ ಮುಂದೆ ಏನಾಗುತ್ತೆ ಅಂತೇಳಿ ಗೊತ್ತಿಲ್ಲ. ಕೆಲವು ಸೀರಿಯಲಲ್ಲಿ ಆಫರ್ ಕೂಡ ಬಂದಿತ್ತು, ನಾನು ಅದಕ್ಕೂ ಹೋಗಲಿಲ್ಲ. ಯಾಕೆ ಗೊತ್ತುಂಟು, ಈಗ ಸಾಕು ನಿಮ್ಮ ಪ್ರೀತಿಯನ್ನೇ ನನಗೆ ಇಷ್ಟು ನೀವು ಮುಂದೆ ತೊಗೊಂಡು ಬಂದಿದ್ದೀರಿ, ನನಗೆ ಅಷ್ಟೇ ಸಾಕು. ಎಲ್ಲಿ ಯಾವ ಕೋಣೆಯಲ್ಲಿ ಹೋದರೂ ಒಬ್ಬರು ನನ್ನನ್ನು ಗುರುತಿಸ್ತಾರೆ ನೋಡಿ, ಇದು ನನಗೆ ಸಾಕು ಈಗ. ಹಾಗೆ ಆಗಿದೆ. ಹಾಗಾಗಿ ಕೆಲವರು ಎಣಿಸ್ಬೋದು ತುಂಬ ಅಹಂಕಾರ ನಮಗೆ ಇಂಟರ್ವ್ಯೂ ಕೊಡಲಿಕ್ಕೆ, ಯಾಕೆಂದರೆ ಸುಮಾರು ಕಡೆ ರಿಕ್ವೆಸ್ಟ್ ಮಾಡಿದರು, ನಾನೇ ಹೋಗಿರಲಿಲ್ಲ. ಯಾಕೆ ನಮ್ಮದು ಎಲ್ಲ ಕಡೆ ಈಗ ನಿಮಗೆಲ್ಲ ಗೊತ್ತುಂಟಲ್ಲ ನನ್ನ ಸ್ಟೋರಿ, ಮತ್ತೆ ಯಾಕೆ ಇನ್ನೊಬ್ಬರ ಇದರಲ್ಲಿ ಹೋಗಿ ಸಿಂಪತಿ ಗೇನ್ ಮಾಡೋದಂತ ಆಗುತ್ತೆ ನನಗೆ ಕೆಲವೊಮ್ಮೆ. ನಮ್ಮದೆಲ್ಲ ಓಲ್ಡ್ ಸ್ಟೋರಿ ಎಲ್ಲ ಹೇಳಿ ನಾನು ಹಾಗೆ ಇದ್ದೆ ಆವಾಗ, ಈಗ ಹೀಗೆ ಆಗಿದ್ದೀನಿ. ಯಾಕೆ ನಿಮ್ಮ ಮುಂದೆ ಬೆಳೆದಿದ್ದೀನಿ, ನಿಮಗೆ ಗೊತ್ತುಂಟು ಎಲ್ಲ ಸ್ಟೋರಿ, ಮತ್ತು ಇನ್ನೊಬ್ಬರ ಚಾನಲಲ್ಲಿ ಹೋಗಿ ಯಾಕೆ ಹೇಳಬೇಕಂತ ಆಗುತ್ತೆ ಕೆಲವೊಮ್ಮೆ ನನಗೆ. ಹಾಗೆ ನನಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಕೆಲವರ ಅಹಂಕಾರ ಅಂತ ಎನಿಸಲಿ, ಅಥವಾ ನನಗೆ ಕೊಂಬು ಬಂದಿದೆ ಅಂತ ಎನಿಸಿ, ಅಥವಾ ನಿಜವಾಗ್ಲೂ ನನ್ನ ಇದೆ ಅದು. ಹಾಗೆ ನನಗೆ ಯಾವತ್ತು ಅಹಂಕಾರ ಎಂಬುದಿಲ್ಲ. ನಾನು ಮೊದಲು ಹೇಗಿದ್ದೆ ಹಾಗೇ ಇದ್ದೀನಿ. ಆವಾಗ ಯಾವ ನೈಟಿ ನೀವು 2-3 ವರ್ಷ ಮೊದಲು ನೋಡ್ತಾ ಇದ್ರಲ್ಲ, ಅದೇ ನೈಟಿ ಈಗ ಕೂಡ ಹಾಕ್ತಾ ಇರ್ತೀನಿ ನಾನು. ನನಗೆ ಅಹಂಕಾರ ಬರಲಿಲ್ಲ ಅಥವಾ ಏನಾಗಲಿಲ್ಲ. ಆದರೆ ನೀವು ಎನಿಸ್ಬೋದಾದರೆ ಏನು ಕೂಡ ಎನಿಸ್ಬೋದು. ಅದೇ ನನಗೆ ಹೇಳಲಿಕ್ಕಿತ್ತು, ನಮ್ಮ ಊರಲ್ಲೇ ನಮಗೆ ಕೆಲವೊಮ್ಮೆ ಮರ್ಯಾದೆ ಇರಲ್ಲ ಅಂತ ಹೇಳಿ ಅಷ್ಟೇ. ಏನು ಮಾಡೋದು, ಎಲ್ಲ ಕಡೆ ಹಾಗೇ ಇರಬೇಕು. ಓಕೆ, ಇನ್ನು ನಾಳೆ ಕಾರ್ಕಳ ಫೆಸ್ಟಿವಲ್ಗೆ ಹೋಗೋಣ, ಅಲ್ಲಿ ಎಂಜಾಯ್ ಮಾಡೋಣ, ದೇವ್ರ ಹತ್ರ ಪ್ರೇಮ್ ಮಾಡೋಣ, ಹಾಗೂ ಬರೋಣ. ಇವತ್ತಿನ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.